ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಹುಳಿಯಾದ ಖಾರವಾದ ಮೊಸರು ಪೂರಿಯನ್ನು ಮಾಡ್ತಾಯಿದ್ದೀನಿ. ಮೊಸರು ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಪೂರಿಗೆ ಹುಳಿ ಮೊಸರಿದ್ರೇ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡಬೇಕು ಅಂತ ನೋಡೋಣ. ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಎಷ್ಟು ತಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ಮೊಸರು ಒಂದು ಲೋಟವನ್ನು ತಗೋಬೇಕು. ಹುಳಿ ಮೊಸರು ಇರಬೇಕು. ಒಂದು ಲೋಟ ಅಕ್ಕಿ ಹಿಟ್ಟು, ಒಂದು ಲೋಟ ಹುಳಿ ಮೊಸರು. ಒಂದು ಸ್ವಲ್ಪ ನೀರು ಕೂಡ ಹಾಕಿ ಮಾಡ್ಬೋದು. ಒಂದು ಸ್ವಲ್ಪ ನೀರು ಹಾಕ್ಬೋದು, ಒಂದು ಕಾಲು ಲೋಟದಷ್ಟು. ಇವಾಗ ಹೆಸರುಬೇಳೆ ಒಂದು 2 ಟೀ ಸ್ಪೂನ್ನಷ್ಟು ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಕುಟ್ಟಿದ ಖಾರ ಸ್ವಲ್ಪ 2 ಟೀ ಸ್ಪೂನ್ ಅಷ್ಟೈತೆ. ಖಾರ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಮಗೆ ಖಾರ ನಾವು ಜಾಸ್ತಿ ತಿನ್ನಲ್ಲ, ಅದಕ್ಕೆ ನೋಡಿಕೊಂಡು ಹಾಕಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಬಟ್ಲನ್ನು ಇಟ್ಬಿಟ್ಟು ಹುಳಿ ಮೊಸರು ತೊಗೊಂಡಿದ್ದೀನಲ್ಲ, ಆ ಮೊಸರನ್ನು ಅದರೊಳಗೆ ಹಾಕೋಣ. ಹಾಕಿಬಿಟ್ಟು ಅದು ಕುದಿ ಬರೋವರೆಗೂ ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕು. ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸ್ಬಿಟ್ಟು ಕುದಿ ಬರೋವರೆಗೂ ಬಿಡೋಣ. ಅದು ಚೆನ್ನಾಗಿ ಒಡೆದಂಗೆ ಆಗುತ್ತೆ. ಹಾಲು ಒಡೆದ್ರೆ ಹೇಗಿರುತ್ತೋ ಹಾಗೆ ಮೊಸರು ಕೂಡ ಚೆನ್ನಾಗಿ ಒಡೆಯುತ್ತೆ. ನೋಡಿ, ಈ ತರಹ ಒಡೆದಂಗೆ ಆಗುತ್ತೆ. ಇವಾಗ ಅದಕ್ಕೆ ಒಂದು ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀನಲ್ಲ, ಅದು ಮಧ್ಯದಲ್ಲಿಯೇ ಹಾಕಬೇಕು. ಅದನ್ನು ಸುತ್ತಲೂ ಏನು ಹಾಕೋ ಕೆಲಸ ಇಲ್ಲ, ಮಧ್ಯದಲ್ಲೇ ಹಾಕಬೇಕು ಅದನ್ನು. ಇವಾಗ ಅದು ಹಾಕಿದ್ದಾದಮೇಲೆ ಹೆಸರು ಬೇಳೆ ತೊಳೆದು ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಕುಟ್ಟಿದ ಖಾರವನ್ನು ಇದಕ್ಕೆ ಹಾಕಬೇಕು. ಕುಟ್ಟಿದ ಖಾರ ಹಾಕ್ಬಿಟ್ಟು ಉಪ್ಪು ಹಾಕಿರೋದ್ರಿಂದ ಉಪ್ಪೇನು ಹಾಕೋ ಕೆಲಸ ಏನೂ ಇಲ್ಲ. ಇವಾಗ ಇದು ಚೆನ್ನಾಗಿ ಕುದೀಲಿ. 1-2 ನಿಮಿಷ ಆದರೂ ಕುದಿಬೇಕು. 1-2 ನಿಮಿಷ, ತುಂಬ ಜಾಸ್ತಿ ಹೊತ್ತು ಏನೂ ಬೇಡ. ಏಕೆಂದರೆ ನೀರೆಲ್ಲ ಹಿಂಗೋದ್ರೆ ಹಿಟ್ಟು ಸರಿಯಾಗಿ ಬರೋದಿಲ್ಲ. 1-2 ನಿಮಿಷ ಮಾತ್ರ ಕುದಿದ್ರೆ ಸಾಕು. ಇವಾಗ ಕುದೀತಾ ಇದೆ ಚೆನ್ನಾಗಿ. 2 ನಿಮಿಷ ಆಯಿತು. ಇವಾಗ ನಾನು ಮುದ್ದೆ ಕೋಲು ತಗೊಂಡು, ಮುದ್ದೆ ಮಾಡೋದಕ್ಕೆ ನಾವು ಕೋಲು ತೊಗೊಳ್ತೀವಲ್ಲ, ಇಟ್ಕೊಂಡಿದ್ದೀವಲ್ಲ, ಆ ಕೋಲಿನಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಗಂಟಿಲ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕುಟ್ಟಿದ ಖಾರ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದು ಅದು ಕೂಡ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಆ ಕೋಲು ಮೆತ್ಕೊಂಡಿರೋದೆಲ್ಲ ತೆಗೆದುಬಿಡೋಣ. ತೆಗೆದುಬಿಟ್ಟು ಅದನ್ನು ಒಂದು ಪೇಪರ್ ಶೀಟ್ ಇರುತ್ತೆ, ಆ ಶೀಟ್ ಮೇಲೆ ಇದನ್ನು ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೇದಿಸ್ಬೇಕಾಗುತ್ತೆ. ಇವಾಗ ಮೇದಿಸೋದಕ್ಕೆ ಅದು ಬಿಸಿ ಇರುತ್ತೆ. ಆದ್ದರಿಂದ ಕೈಯನ್ನು ತೇವ ಮಾಡಿಕೊಂಡು ಒದ್ದೆ ಮಾಡ್ಕೊಂಡಿದ್ದೀನಿ. ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಮೇದಿಸಿದ್ರೆ ಕೈ ಸುಡೋದಿಲ್ಲ. ಇಲ್ಲಾಂದರೆ ಕೈ ಒಂಥರ ಬಿಸಿ ಆದಂಗೆ ಆಗುತ್ತೆ, ಮೇದಿಸೋದಕ್ಕೆ ಆಗೋದಿಲ್ಲ. ಇವಾಗ ಚೆನ್ನಾಗಿ ಎಲ್ಲ ಮೇದಿಸ್ಬಿಡೋಣ. ಗಂಟು ಕೂಡ ಇಲ್ಲದ ಹಾಗೆ, ಗಂಟಿಲ್ದಾಗ ಕಲ್ಕಿದ್ದೀವಿ, ಆದರೂ ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಮೇದಿಸ್ಬೇಕು. ಇಲ್ಲಾಂದರೆ ತಟ್ಟೋದಕ್ಕೆ ಬರೋದಿಲ್ಲ. ಅದ್ರ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮೇದಿಸೋಣ. ಮೇದಿಸಿದ್ದಾದ್ಮೇಲೆ ಅದು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೂ ಸ್ವಲ್ಪ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಇದನ್ನು ಕೂಡ ಬಿಸಿ ಇರೋದ್ರಿಂದ ಸ್ವಲ್ಪ ನೀರು ತೇವ ಮಾಡ್ಕೊಂಡು ಚೆನ್ನಾಗಿ ಇದು ಕೂಡ ಹಾಗೆ ಮೇದಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮೇದಿಸ್ಬಿಟ್ಟು ಒಂದು ಸಲ ತೊಗೊಂಡು ಎಲ್ಲ ಇನ್ನೊಂದು ಸರ್ತಿ ಎಲ್ಲ ಮೇದಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾಯೋದಕ್ಕೆ ಬಿಡೋಣ. ಅದು ಎಣ್ಣೆ ಕಾಯೋ ಅಷ್ಟರೊಳಗೆ ಇಲ್ಲಿ ಹಿಟ್ಟನ್ನು ತಗೊಂಡಿದ್ದೀವಲ್ಲ, ಆ ಹಿಟ್ಟು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದಕ್ಕೆ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಉಂಡೆ ಕಟ್ಟಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಪೇಪರ್ ಇರುತ್ತಲ್ಲ, ಆ ಎಣ್ಣೆ ಪೇಪರನ್ನು ನಾನು ತಗೊಳ್ತಾ ಇದ್ದೀನಿ. ಎಣ್ಣೆ ಪೇಪರ್ ತಗೊಂಡು ಅದ್ರ ಮೇಲೆ ತಟ್ಟಬೇಕು. ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ಎಣ್ಣೆ ಪೇಪರ್ ಅಂದರೆ ಗೋಲ್ಡ್ ವಿನ್ನರು ಯಾವುದಾದ್ರೂ ಸರಿ, ನೀವು ಯಾವ ಎಣ್ಣೆ ತರಿಸ್ತೀರೋ ಅದರದ್ದು ಪೇಪರ್ ಇರುತ್ತಲ್ಲ, ಆ ಪೇಪರ್ ತಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಬಿಡೋಣ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸವರ್ಬಿಟ್ಟು ಅದನ್ನು ತಟ್ಟಬೇಕು. ಪೂರಿ ಸೈಜ್ನಲ್ಲಿ ಅದನ್ನು ತಟ್ಟಬೇಕು.
ತೆಳ್ಳಗೆನೆ ತಟ್ಬೋದು, ಇಲ್ಲ ದಪ್ಪಕ್ಕಾದ್ರೂ ತಟ್ಬೋದು, ಯಾವ ಥರ ಬೇಕಾದರೂ ತಟ್ಬೋದು. ಈ ಥರ ಪೂರಿ ಸೈಜ್ನಲ್ಲಿ ತಟ್ಟಿದ್ರೆ ಇದು ಸಾಕು. ಮತ್ತು ಇವಾಗ ತಟ್ಟಿದ್ದಾದಮೇಲೆ ಅದು ಎಣ್ಣೆ ಕಾದಿರುತ್ತೆ. ಇವಾಗ ಎಣ್ಣೆ ಒಳಗಡೆ ಅದನ್ನು ಬಿಡೋಣ. ಬಿಟ್ಟುಬಿಟ್ಟು ಅದು ಚೆನ್ನಾಗಿ ಬೇಯಬೇಕು. ಬೇಯೋಷ್ಟರೊಳಗೆ ಇನ್ನೊಂದು ಉಂಡೆನ ಕಟ್ಕೊಂಡು ಹಾಗೆ ತಟ್ಕೊಂಡು ಬಿಡೋಣ. ಅದು ಬೇಯೋದ್ರೊಳಗೆ ಇನ್ನೊಂದು ತಟ್ಕೊಂಡು ಇಟ್ಕೊಂಡಿದ್ರೆ ಬೇಗ ಬೇಗ ಆಗುತ್ತೆ. ಇವಾಗ ಅಷ್ಟರೊಳಗೆ ಆ ಕಡೆ ಬೆಂದಿರುತ್ತೆ, ಇನ್ನೊಂದು ಕಡೆ ಅದನ್ನು ತಿರುವು ಹಾಕ್ಕೊಂಡ್ಬಿಡೋಣ. ತಿರುವು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಅದನ್ನು ಅದು ಬೆಂದಿದ್ದಾದಮೇಲೆ ಅದನ್ನು ತೆಗೆದುಬಿಡೋಣ. ಅದು ಅಷ್ಟೊತ್ತಿಗೆ ಇದನ್ನು ತಟ್ಟಿರೋದಾಗಿರುತ್ತೆ. ಇವಾಗ ಅದನ್ನು ತೆಗೆದುಬಿಟ್ಟು ತಟ್ಟಿರೋದನ್ನು ಅದು ಕೂಡ ಬಾಣಲಿ ಒಳಗೆ ಬಿಡೋಣ. ಬಾಣಲಿ ಒಳಗೆ ಬಿಟ್ಬಿಟ್ಟು ಅದು ಕೂಡ ಹಾಗೆ ಎರಡು ಕಡೆನೂ ಬೇಯಿಸೋಣ. ಎರಡು ಕಡೆನೂ ಬೆಂದ ಮೇಲೆ ತೆಗೆದ್ರೆ ಮೊಸರು ಪೂರಿ, ಹುಳಿಯಾದ ಖಾರವಾದ ಮೊಸರು ಪೂರಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹುಳಿಯಾದ ಮೊಸರು ಪೂರಿ.